ಕರ್ನಾಟಕ ಬ್ಯಾಂಕ್, ವಿಜಯ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪೋಸ್ಟ್ ಆಫೀಸ್ ಬ್ಯಾಂಕ್ ಖಾತೆ ಹಾಗೂ SBI ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ ಹಾಗೂ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ನಾಳೆ ಇವಿಷ್ಟು ಬ್ಯಾಂಕ್ಗಳಿಗೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬರಲಿದೆ. ಹೌದು ವೀಕ್ಷಕರೇ, ಇವತ್ತು ನಾನು ಮಾಡ್ತಾ ಇರುವಂತಹ ಈ ವಿಡಿಯೋ ನಾಳೆಯ ಅಪ್ಡೇಟ್ ಆಗಿರುತ್ತೆ. ಹೌದು, ಗೃಹಲಕ್ಷ್ಮಿ ಶುಕ್ರವಾರದ ಅಪ್ಡೇಟ್. ಇದ್ರ ಬಗ್ಗೆ ಹಣದ ಬಗ್ಗೆ ಒಂದು ಹೊಸದಾಗಿ ಮಾಹಿತಿ ಬಂದಿದೆ. ಬನ್ನಿ ನೋಡಿ. 20 ಮತ್ತು 21ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಈ ಒಂದು ವಿಡಿಯೋ ಇದಾಗಿರುತ್ತೆ. ಬನ್ನಿ ನೋಡಿ. 2,000 ರೂಪಾಯಿ ಹಣ ನಾಳೆ ಇವಿಷ್ಟು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ. ಉಳಿದಂತಹ ಬ್ಯಾಂಕ್ ಖಾತೆಗಳಿಗೂ ಕೂಡ ಜಮೆ ಆಗುತ್ತೆ. ಆದ್ರೆ ಬನ್ನಿ, ನಾನು ಹೇಳುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವೆಲ್ಲ ತಿರುಗು ನೋಡುತ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ನಾಳೆಯ ಅಪ್ಡೇಟ್ ಬಗ್ಗೆ ಮಾತನಾಡೋಣ. ನೋಡಿ, ಶುಕ್ರವಾರ ದಿನದಾಗಿರುವುದರಿಂದ ಹಲವರು ಕಾದಿರುವವರು ನಾಳೆ ನನ್ನ ಖಾತೆಗೆ ಹಣ ಬರುವುದು ಅಂತ. ಆದ್ರೆ ನಿಮ್ಗೆ ಒಂದು ರಿಯಲ್ ಆಗಿ ಮಾಹಿತಿಯನ್ನು ತಿಳಿಸ್ತಾನೆ. ಬನ್ನಿ ನೋಡಿ. ಇಲ್ಲಿ ಗೃಹಲಕ್ಷ್ಮಿಯ ಒಂದು ಸ್ಕೀಮ್ ಸ್ಟೇಟಸ್ ಬಗ್ಗೆನೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಕೂಡ ಬಂದಿದೆ. ಇತ್ತೀಚೆಗೆ ಕೆಲ ಬ್ಯಾಂಕ್ಗಳ ಮೂಲಕ 2,000 ರೂಪಾಯಿ ಪಾವತಿ ಆಗುತ್ತಿರುವುದಕ್ಕೆ ಸ್ಕ್ರೀನ್ ಶಾಟ್ಗಳು ಕೂಡ ವೈರಲ್ ಆಗುತ್ತಿವೆ. ಹೆಚ್ಚು ಪಾವತಿ ಇತ್ತೀಚೆಗೆ ನಡೆದಿರುವ ಒಂದು ಬ್ಯಾಂಕ್ ನೋಡೋದಾದ್ರೆ ಕರ್ನಾಟಕ ಬ್ಯಾಂಕ್, ವಿಜಯ ಬ್ಯಾಂಕ್ ಅಂತಂದ್ರೆ ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪೋಸ್ಟ್ ಆಫೀಸ್ ಬ್ಯಾಂಕ್ ಖಾತೆ ಹಾಗೂ SBI ಬ್ಯಾಂಕ್. ಈ ಒಂದು ಬ್ಯಾಂಕ್ ಇದ್ದಂತವರಿಗೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಕೂಡ ಕಾದಿದೆ. ಹಾಗೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡ್ತಾ ಇರುವಂತಹ ಎಲ್ಲಾ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ಒಂದು ಚಾನಲ್ ಇಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೆ ಮಹಿಳೆಯರಿಗೆ ತುಂಬಾ ಉಪಯೋಗವಾಗಿದೆ. ನೋಡಿ, ನಿಮಗೂ ಕೂಡ ಉಪಯೋಗವಾಗುತ್ತೆ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲೊಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 3 ಪ್ರಮುಖ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅವೇನಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಏನಂತಂದ್ರೆ, ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಪರವಾಗಿಲ್ಲ, ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಬೇಕು. ನೋಡಿ, ಇಲ್ಲಿ 3 ಪಾಯಿಂಟ್ಸ್ ಅಂತಂದ್ರೆ, ಮೊದಲನೆಯ ಒಂದು ಪಾಯಿಂಟ್ಸ್ ನಿಮ್ಮ ಒಂದು ಆಧಾರ್ ಕಾರ್ಡು ಇದರ ಒಂದು ಹೆಚ್ಚು ಕಡಿಮೆ ಆಗಿದ್ರೆ ಅಂತಂದ್ರೆ, ನಿಮ್ಮ ಒಂದು ಆಧಾರ್ ಲಿಂಕ್ ಸ್ಥಿತಿ ಏನಾದರೂ ಸ್ಥಗಿತಗೊಂಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೂ DBT ಬ್ಲಾಕ್ ಆಗಿದ್ರು ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಸೊ DBT ಬ್ಲಾಕ್ ಅಂತಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ. ನೋಡಿ, ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೋಡಿ, DBT ಬ್ಲಾಕ್ ಅಂತಂದ್ರೆ ಹೌದು ಎಷ್ಟೋ ಜನರಿಗೆ ಸುಮ್ಮನೆ ಆಗಿದೆ. ಯಾಕೆ ಇದು ಆಗುತ್ತೆ ಅಂತಂದ್ರೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಇದು ಡೈರೆಕ್ಟ್ ಆಗಿ ಅಲ್ಲಿ ಯಾವುದೇ ರೀತಿ ಜನರು ಇರೋದಿಲ್ಲ, ಆಫೀಸರ್ಸ್ ಇರೋದಿಲ್ಲ, ಡೈರೆಕ್ಟ್ ಆಗಿ ನಿಮ್ಮ ಒಂದು ಖಾತೆಗಳಿಗೆ ಹಣ ಬರುತ್ತೆ. ಸೊ ಇದು ಬ್ಲಾಕ್ ಆಗಿಬಿಡುತ್ತೆ, ಅವಾಗ ನಿಮ್ಮ ಒಂದು ಗೃಹಲಕ್ಷ್ಮಿಯ ಹಣ ಬರೋದಿಲ್ಲ. ಸೊ ಇದು ಹೇಗೆ ಬ್ಲಾಕ್ ಆಗುತ್ತೆ ಅಂತ ಕೂಡ ತಿಳಿಸಿಕೊಡ್ತಾನೆ. ಬನ್ನಿ ನೋಡಿ ವೀಕ್ಷಕರೇ, ಯಾರಿನ್ನೂ ಕೂಡ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಲೈಕ್ ಮಾಡಿಲ್ಲ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ. ಕೇವಲ 500 ಲೈಕ್ ಟಾರ್ಗೆಟ್ ಅನ್ನು ನಿಮ್ಮಿಂದ ಕೇಳ್ತಾ ಇದ್ದೇನೆ ಅಷ್ಟೇ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಸೊ 2 ಮಾಹಿತಿ ಹೇಳಿದ್ರೆ, ಇನ್ನೊಂದೇನಂತಂದ್ರೆ KYC ಪುನಃ ಮಾಡಬೇಕಾಗಿದೆ ಅಂತ ಹೇಳ್ಬಹುದು. ಇವುಗಳಿರುವ ಕಾರಣ ಖಾತೆಗೆ ಹಣ ಬಂದಿಲ್ಲ ಅಂತ ಹೇಳ್ಬಹುದು. ನೋಡಿ, DBT ಬ್ಲಾಕ್ ಅಂತಂದ್ರೆ ಏನಂತಂದ್ರೆ, ಇವಾಗ ನೀವು ಏನ್ ಮಾಡಿರ್ತೀರಾ ಅಂತಂದ್ರೆ, ನಿಮ್ಮ ಒಂದು ಬ್ಯಾಂಕ್ ಆಧಾರ್ ಕಾರ್ಡ್ ಇರುತ್ತಲ್ಲ, ಸೊ ಅದನ್ನ ಬೇರೆ ಬ್ಯಾಂಕ್ ಜೊತೆಗೆ ಲಿಂಕ್ ಮಾಡಿರ್ತೀರಾ, ಅಥವಾ ನೇಮ್ ರಾಂಗ್ ಆಗಿರುತ್ತೆ, ನೀವು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಒಂದು DBT ಬ್ಲಾಕ್ ಆಗಿಬಿಡುತ್ತೆ. ಹಾಗಾಗಿ ಒಂದ್ಸರಿ ನಿಮ್ಮ DBT ಅನ್ನೋದು ಆಕ್ಟಿವ್ ಆಗಿದೆಯಾ ಇಲ್ವಾ ಅಂತ ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ NPCI, ನಿಮ್ಗೆ ಇದೊಂದು ಬೋನಸ್ ಟಿಪ್ ನಾನು ಹೇಳೋದು, NPCI ಮ್ಯಾಪಿಂಗ್ ಆಗಿದೆನಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ. ಹಾಗಾದ್ರೆ ಬನ್ನಿ ಇವಾಗ ನಮ್ಮ ಮೇನ್ ಅಪ್ಡೇಟ್ ಅನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ನಾಳೆ ಶುಕ್ರವಾರದ ದಿನ, ಹಾಗಾಗಿ ಕೆಲವು ಬ್ಯಾಂಕ್ಗಳಲ್ಲಿ ಮತ್ತೆ ಹೊಸದಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರುವಂತಹ ಸಾಧ್ಯತೆ ಇದೆ. ಹೆಚ್ಚಾಗಿ ಮಧ್ಯಾಹ್ನ 12 ಗಂಟೆಯ ನಂತರ ಹಣ ಕ್ರೆಡಿಟ್ ಆಗುವಂತಹ ಸಾಧ್ಯತೆ ಇದೆ. ನೀವು ಯಾವ ಬ್ಯಾಂಕಿನಲ್ಲಿ ಖಾತೆ ಇಟ್ಟುಕೊಂಡಿದ್ದೀರಿ ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನ ಮಾಡಿ. ಹಣ ಬಂದ್ರೆ ಯಾರಿಗೆ ಬಂದಿದೆಯೋ ಅವರು ಹೆಸರು ಬ್ಯಾಂಕ್ ಅನ್ನು ಕಾಮೆಂಟ್ ಮಾಡಿ, ಇತರರಿಗೂ ಕೂಡ ಅದರಿಂದ ಉಪಯೋಗ ಆಗಲಿದೆ. ನೋಡಿ, ಈ ವಿಡಿಯೋನ ಒಂದು ಲೈವ್ ಆಗಿ ನಾನು ನಿಮಗೆ ಮಾಡ್ತಾ ಇದ್ದೇನೆ, ಯಾಕಂತ ತಿಳಿಸಿಕೊಡ್ತಾನೆ. ನೋಡಿ, ನಾಳೆ ಯಾವ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಈ 20 ಮತ್ತು 21ನೇ ಕಂತಿನ ಹಣ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಕರ್ನಾಟಕದಲ್ಲಿ ಇರುವಂತಹ ಉತ್ತರ ಕರ್ನಾಟಕದ ಸೈಡ್ ಇರುವಂತಹ ಅನೇಕ ಜಿಲ್ಲೆಗಳಿಗೆ ಇನ್ನೂ ಕೂಡ 20ನೇ ಕಂತಿನ ಹಣ ಬಂದಿಲ್ಲ. ಹಾಗಾಗಿ ನಿಮ್ಗೆ ಯಾರಿಗೂ ಕೂಡ 21ನೇ ಕಂತಿನ ಹಣ ಇನ್ನೂ ಕೂಡ ಹಾಕ್ತಾ ಇಲ್ಲ. ಮೊದಲಿಗೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಒಂದು ಜಿಲ್ಲೆಗಳಿಗೆ, ನೋಡಿ ಉತ್ತರ ಕರ್ನಾಟಕ ಅಂತಂದ್ರೆ ಅದು ಹೋಲ್ ಕರ್ನಾಟಕನೇ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಒಂದು ಜಿಲ್ಲೆಗಳಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರಬೇಕು. 1ರಿಂದ 20ನೇ ಕಂತಿನ ಹಣ ಪ್ರತಿಯೊಬ್ಬ ಒಂದು ಜಿಲ್ಲೆಗಳಿಗೂ ಕೂಡ ಬಂದಿರಬೇಕು. ಆವಾಗ ಮಾತ್ರ 21ನೇ ಕಂತಿನ ಹಣವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಿಮಗೆ ಒಂದು ಬೋನಸ್ ಮಾಹಿತಿ ಬಂದಿದೆ. ಏನಂತಂದ್ರೆ, ಈ ಒಂದು ವಾರದ ಒಳಗಾಗಿ ನಿಮ್ಮೆಲ್ಲರ ಒಂದು ಖಾತೆಗಳಿಗೂ ಕೂಡ 20ನೇ ಕಂತಿನ ಹಣವನ್ನು ಜಮೆ ಮಾಡಲಾಗುತ್ತಿದೆ ಅಂತ ಇದೀಗ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಲಕ್ಷ್ಮೀ ಮೇಡಮ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ವಾರದ ನಂತರ ನಿಮಗೆ 21ನೇ ಕಂತಿನ ಹಣ ಬರುವಂತಹ ಸಾಧ್ಯತೆ ಇದೆ. ನೋಡಿ, ನಾನು ಭರವಸೆ ಕೊಡ್ತಾ ಇಲ್ಲ, ಕೇವಲ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾನೆ. ಯಾಕಂತಂದ್ರೆ ನಾವು ಕೇವಲ ಜೆನ್ಯೂನ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತೇವೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಇನ್ನೂ 1 ವಾರದವರೆಗೂ ಕೂಡ ನೀವು ಕಾಯಬೇಕು. ಯಾಕಂತಂದ್ರೆ ಇನ್ನೂ ಕೂಡ 20ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಈ 20ನೇ ಕಂತಿನ ಹಣ ಬಂದ ನಂತರನೇ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಈ 21ನೇ ಕಂತಿನ ಹಣ ಬರುತ್ತೆ. ಹಾಗೆ ಇವಾಗ ಯಾವ ಒಂದು ಜಿಲ್ಲೆಗಳಿಗೆ ಇದು ಮೊದಲಿಗೆ ಬರುತ್ತೆ ಅಂತ ತಿಳಿಸೋದಾದ್ರೆ, ನೋಡಿ, ಕರ್ನಾಟಕದಲ್ಲಿ ಅನೇಕ ಜಿಲ್ಲೆಗಳಿದಾವೆ. ನಾನು ಹೇಳಿದ್ನಲ್ಲಾಗಲೇ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಇನ್ನೂ ಕೂಡ ಬಂದಿಲ್ಲ ಅಂತ. ನೋಡಿ, ಇವರು ಉತ್ತರ ಕರ್ನಾಟಕದ ಬರದೇ ಇರುವಂತಹ ಜಿಲ್ಲೆಗಳಿಗೆ ಹಾಕ್ತಾರೆ. ಅದಾದ ನಂತರ ನಾನು ನಿಮಗೆ ಜಿಲ್ಲೆಗಳ ಲಿಸ್ಟ್ ಹೇಳೋದಾದ್ರೆ ಹೇಳ್ತೇನೆ, ಅದು ಕೂಡ ಸ್ಟಡಿ ಮಾಡಿ ನೋಡಿ ನಾನು ನಿಮ್ಗೆ ಹೇಳ್ತೇನೆ, ಹಾಗೆ ಹೇಳೋದಿಲ್ಲ. ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ, ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ನಿಮ್ಮ ಒಂದು ಖಾತೆಗಳಿಗೆ ಇದುವರೆಗೂ ಕೂಡ ಎಷ್ಟು ಹಣ ಬಂತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ಮಾಡಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೂ ಅನೇಕ ರೀತಿಯ ಒಂದು ಮೋಟಿವೇಶನ್ ಕೂಡ ಸಿಗುತ್ತೆ. ಹಾಗೆ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ಮಾಡಿ. ನೋಡಿ, ಹಿಂದಿನ ವಿಡಿಯೋಕ್ಕೆ ಯಾರೆಲ್ಲ ಕಾಮೆಂಟ್ ಮಾಡಿದ್ರು ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡಿದ್ದೇನೆ. ಸೊ ಈ ಒಂದು ವಿಡಿಯೋಕ್ಕೂ ಯಾರು ಕಾಮೆಂಟ್ ಮಾಡ್ತೀರಾ ನಿಮಗೂ ಕೂಡ
ಕೂಡ ರಿಪ್ಲೈ ಮಾಡ್ತಾನೆ. ಸೊ ನಾನು ಇಲ್ಲಿ ಗಂಡ ಹೆಂಡತಿಯರಿದ್ರೆ 10,000 ರೂಪಾಯಿ ಸಿಗುತ್ತೆ ಅಂತ ಒಂದು ವಿಡಿಯೋ ಮಾಡಿದೆ. ಅಂದರೆ ಇದರ ಹಿಂದಿನ ವಿಡಿಯೋ ಆಗಿರುತ್ತೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದರಿಂದ ತುಂಬಾ ಜನರಿಗೆ ಉಪಯೋಗವಾಗಿದೆ, ನಿಮಗೂ ಕೂಡ ಉಪಯೋಗವಾಗಬಹುದು. ಅದರ ಪಾರ್ಟ್ 2 ಅನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೂಡ ಪಾರ್ಟ್ 1 ನೋಡಿ ಎಲ್ಲ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳಿ ಅಂತ ನಾನು ನಿಮಗೆ ಒಂದು ಚಿಕ್ಕ ಮಾಹಿತಿಯನ್ನು ಹೇಳಬಲ್ಲೆ. ಹಾಗೆ ಈ ಒಂದು ವಿಡಿಯೋಗೆ ಯಾರ್ಯಾರಿಗೆ ಹೆಲ್ಪ್ ಆಗಿದೆ ಅವರು ಥ್ಯಾಂಕ್ಸ್ ಅಂತ ಕಾಮೆಂಟ್ ಮಾಡಿ, ಹಾಗೂ ನಿಮಗೆ ಏನು ತಿಳಿಸುತ್ತೆ ಅದನ್ನ ಕಾಮೆಂಟ್ ಕೂಡ ಶೇರ್ ಮಾಡ್ಕೋಬಹುದು. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿದಂತ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್